ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಕೂಡ. ಬಿಗ್ ಬಾಸ್ ಸೀಸನ್ 12 ನಲ್ಲಿ ತನ್ನದೇ ಆದ ಚಾಪುಣ್ಯತೆಯನ್ನ ಮೂಡಿಸಿರುವಂತಹ ಹಾಗೂ ಎಲ್ಲರ ಜನರ ಮನಸ್ಸನ್ನ ಗೆದ್ದಿರುವಂತಹ ಕರಿಬಸಪ್ಪ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಬಿಗ್ ಬಾಸ್ ಜರ್ನಿ ಬಗ್ಗೆ ಹಾಗೆ ಈಗ ಸಿನಿಮಾದಲ್ಲೂ ಕೂಡ ನಟನೆ ಮಾಡ್ತಾ ಇರೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಡ್ ಬರ್ತೀನಿ. ಬನ್ನಿ. ಮೊದಲೇದಾಗಿ ಅವರು ಸ್ಪೀಡ್ ನ್ಯೂಸ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ಮೇಡಮ್, ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಸ್ಪೀಡ್ ಕರ್ನಾಟಕ ನ್ಯೂಸ್ ವತಿಯಿಂದ ನೋಡ್ತಕ್ಕಂಥ ಎಲ್ಲ ಕರ್ನಾಟಕ ಜನತೆಗೆ, ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೀನಿ ಈ ಮುಖಾಂತರವಾಗಿ. ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲನೇದಾಗಿ ಕೇಳಬೇಕು ಅಂದರೆ, ಈಗ ಬಿಗ್ ಬಾಸ್ ಆಯಿತು, ಈಗ ಸಿನಿಮಾ ಕಡೆ ಹೆಜ್ಜೆ ಇಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಮೇಡಮ್, ನಾನು ಸಿನಿಮಾ ಕಡೆಗೆ ಹೆಜ್ಜೆ ಇಡ್ತಾ ಇಲ್ಲ. ಯಾವುದೇ ಫಿಲ್ಮಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಬಂದಿಲ್ಲ. ಸೊ ಇನ್ಮೇಲೆ ಬಂದರೆ ನಾನು ಅದು ಫೋಟೋ ಕಾಲ್ ಪ್ರಕಾರ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ನಾನು ಬಿಗ್ ಬಾಸ್ ಮನೆ ಒಳಗಡೆಗೆ ಇದ್ದಾಗ ಹೊರಗಡೆ ಬಂದಾಗ ನನಗೆ ಪ್ರೀತಿ ಹೆಚ್ಚಾಗಿ ನನಗೆ ಸಿಕ್ಕಿದೆ ಕರ್ನಾಟಕ ಜನತೆಯಿಂದ. ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಕರಿಬಸಪ್ಪ ಅಂತ ಹೇಳ್ಬಿಟ್ಟು ಭಾಳ ಜನ ನನ್ನನ್ನು ಗುರುತಿಸ್ತಾರೆ. ಅದು ಎಲ್ಲೋ ಒಂದು ಕಡೆಗೆ ನಾನು ಎಷ್ಟೋ ಏನೇ ಸಂಪಾದನೆ ಮಾಡಿದ್ರು ಕೂಡ ಈ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಭಾಳ ಖುಷಿಯಾಗುತ್ತೆ ಮೇಡಮ್. ಭಾಳ ಖುಷಿ ಅಂದರೆ ತುಂಬ ಖುಷಿಯಾಗಿದ್ದೀನಿ. ಇದಕ್ಕೆ ಕಾರಣ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಮೇಡಮ್. ನಾವು ಬಿಗ್ ಬಾಸ್ ನೋಡಿದಾಗ ಒಂದಷ್ಟು ತಿಳ್ಕೊಂಡ್ವಿ ಸರ್, ನೀವು ಜ್ಞಾನ ಭಂಡಾರನೇ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದು ಹೆಂಗೆ ಅಂತ. ಇಲ್ಲ ಮೇಡಮ್, ನಾನು ಜ್ಞಾನ ಭಂಡಾರ ಅಂತಂದೇನಿಲ್ಲ. ಈಗ ನಾನು ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಆ ಬಡತನ ನನಗೆ ಮಾತಾಡೋದನ್ನು ಕಲಿಸಿದೆ. ನಾನು ಯಾವುದೋ ಬುಕ್ ಇಟ್ಕೊಂಡು ಗೂಗಲ್ ಅಂತಲ್ಲ, ನಾನು ಕಷ್ಟಪಟ್ಟಿದ್ದನ್ನು ನನಗೆ ಅನುಭವ, ನನ್ನ ಎಕ್ಸ್ಪೀರಿಯನ್ಸನ್ನೇ ನಾನು ಮಾತಾಡ್ತೀನಿ. ಅದು ನನ್ನನ್ನು ಆ ರೀತಿ ನಡೆಸಿದೆ. ಜ್ಞಾನ ಭಂಡಾರ ಅಂತಂದು ಏನಿಲ್ಲ. ಅನುಭವ ಯಾರೆಲ್ಲ ಪ್ರತಿಯೊಬ್ಬರು ಯಾರೆಲ್ಲ ಕಷ್ಟಪಟ್ಟಿದ್ದಾರೋ ಜೀವನದಲ್ಲಿ, ಆ ಕಷ್ಟಪಟ್ಟಿರೋದನ್ನು ಅವರು ಆ ಅನುಭವಗಳೇ ಆ ಥರ ಮಾತಾಡಿಸುತ್ತೆ. ನಾನು ಕಷ್ಟಪಟ್ಟಿರೋದು ಒಂದು ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ಬೋದು, ಮತ್ತು ನಾನು ಒಂದು ಬಡತನದಲ್ಲಿ ಬೆಳೆದಿರೋದಿರ್ಬೋದು, ಅದು ನನ್ನನ್ನು ಆ ರೀತಿ ಮಾತಾಡಿಸ್ತಾ ಇದೆ. ಅದು ಒಂದು ಜ್ಞಾನ ಭಂಡಾರ ಮೇಡಮ್. ಸರ್, ಮೊದಲೇದಾಗಿ ಕೇಳಬೇಕು, ಈಗ ಬಿಗ್ ಬಾಸಿಗೆ ಹೋಗಿ ಬಂದವ್ರದ್ದೆಲ್ಲ ಹಾದಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಿಮಗೆ ಅವಕಾಶಗಳು ಏನಾದ್ರು ಬರ್ತಾ ಇದೆಯಾ? ಯಾವ ಥರ ಇದೆ ಅನ್ನುವಂಥದ್ದು? ನಾನು ಈ ಹಿಂದೆ ಕೇಳ್ಪಟ್ಟಿದ್ದೆ ಸಿನಿಮಾ ಸಿಕ್ಕಿದೆ ಅಂತ, ಬಟ್ ನೀವು ಹೇಳ್ದಾಗಲೇ ಗೊತ್ತಾಗಿದ್ದು ಸಿನಿಮಾಗಳು ಇನ್ನೂ ಬಂದಿಲ್ಲ ಅನ್ನುವಂಥದ್ದು. ಸೊ ಹೇಗೆ ನಡೀತಾ ಇದೆ ಅಂತ? ಮೇಡಮ್, ಈಗ ಬಿಗ್ ಬಾಸಿಂದ ಹೊರಗಡೆ ಬಂದಾದಮೇಲೆ ಸ್ಪರ್ಧಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹಲವಾರು ದಾರಿಗಳು ಸಿಗುತ್ತೆ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನಕ್ಕೆ ಪ್ರತಿಫಲ ಇದ್ದೇ ಇದೆ. ಬಟ್ ನನಗೆ ಇದುವರೆಗೂ ಸಿನಿಮಾದಲ್ಲಿ ಯಾವುದೇ ಥರದ ಸಿನಿಮಾದಲ್ಲಿ ಅವಕಾಶ ಬಂದಿಲ್ಲ. ಬಿಗ್ ಬಾಸ್ ಅನ್ನೋದು ಏನಂತಂದರೆ ಅದು ಒಂದು ಪೆನ್ ಇದ್ದಂಗೆ. ಆ ಪೆನ್ನನ್ನು ನಾವು ಯಾವ ರೀತಿ ನಾವು ಬರ್ಕೊಳ್ತಾ ಹೋಗ್ತೀವೋ ಅದು ನಮ್ಮ ಲೈಫು ಸುಗಮ ಆಗುತ್ತೆ. ಅಂದರೆ ಲೈಫಲ್ಲಿ ನಾವು ಯಶಸ್ವಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬಿಗ್ ಬಾಸ್ ಅನ್ನೋದು ಒಂದು ವೇದಿಕೆ, ಒಂದು ಪ್ಲಾಟ್ಫಾರಮ್. ಎಲ್ಲೋ ಎಲೆ ಮರೆ ಕಾಯ್ತಾರ ಇದ್ದಂಥ ನಮ್ಮನ್ನು ಒಂದು ಜನಗಳಿಗೆ ಒಂದು ಒಂದು ತಂದು ಮುಂದೆ ನಿಲ್ಲಿಸಿದ್ದಾರೆ, ಒಂದು ಪ್ರೀತಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮುಖಾಂತರವಾಗಿ. ಅದನ್ನು ನಾವು ಇನ್ನು ಮುಂದೆ ಯಾವ ರೀತಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಜನಗಳು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಕಲೆ ಪ್ರತಿಭೆಯನ್ನು ಈ ಮುಖಾಂತರವಾಗಿ ಒಂದು ಸೀರಿಯಲ್ ಇರ್ಬೋದು ಅಥವಾ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕರೆ ಫೋಟೋ ಕಾಲ್ ಪ್ರಕಾರ ನಾನು ಅಭಿನಯಿಸ್ತೀನಿ. ಬಟ್ ಏನಂತಂದರೆ ಜನಗಳ ಪ್ರೀತಿ ಮುಂದೆ ದೊಡ್ಡದಿಲ್ಲ ಮೇಡಮ್. ಸಿನಿಮಾಗಳು ಸಿಕ್ಕರೆ ನಾನು ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ಮೇಡಮ್. ಸರ್, ಬಿಗ್ ಬಾಸ್ ಕಡೆ ಇನ್ನು ಬರೋದಾದ್ರೆ, ಈಗ ಬಿಗ್ ಬಾಸ್ ಸೀಸನ್ 12 ಕೂಡ ಮುಗಿತು, ಗಿಲ್ಲಿ ಅವರು ವಿನ್ ಆದ್ರು, ಹೇಗೆ ಅನ್ನಿಸ್ತು ಸರ್? ಅವರ ಒಡನಾಟದ ಬಗ್ಗೆ ಹೇಳಿದೆ, ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಈಗ ಮೊದಲನೇದಾಗಿ ನಾವು ಬಿಗ್ ಬಾಸ್ ಸೀಸನ್ 12 ಎಲ್ಲ ಸ್ಪರ್ಧಿಗಳಾಗಿ ಒಳಗಡೆ ಹೋದಾಗ ನಾವು ಸ್ಟಾರ್ಟಿಂಗಲ್ಲಿ 18 ಜನ ಇದ್ವಿ. ನಾವು ಫಸ್ಟ್ 18 ಜನ, ನಾನು 15ನೇ ಅದರಲ್ಲಿ. ಸೊ ಒಳಗಡೆ ಹೋದಾಗ ಅದರಲ್ಲಿ ಸ್ಪರ್ಧಿಗಳಲ್ಲಿ ಗಿಲ್ಲಿ ಕೂಡ ಒಬ್ಬರು. ಈಗ ನಾವು ಈ ಸರಿ ಬಿಗ್ ಬಾಸ್ 12 ಸೀಸನಲ್ಲಿ ಜಂಟಿ ಮತ್ತು ಒಂಟಿ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಇದ್ದಿದ್ದು, ಎಕ್ಸ್ಪೆಕ್ಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಒಂದು ಕಾನ್ಸೆಪ್ಟು. ಇದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಜಂಟಿಯಾಗಿ ಬಂದಿದ್ದರು. ನಾನು ಆರ್ಜಮಿತ್ತು ಜಂಟಿಯಾಗಿ ಬಂದಿದ್ದು. ಸೊ ನಾವಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಗೊತ್ತಿರಲಿಲ್ಲ. ವ್ಯಕ್ತಿಗತವಾಗಿ ನಾವಲ್ಲಿ ಇರಬೇಕಾಗಿತ್ತು, ಮಾತಾಡಿಸ್ಬೇಕಾಗಿತ್ತು, ಎಲ್ಲರೊಟ್ಟಿಗೆ ಕನೆಕ್ಟ್ ಆಗಬೇಕಾಗಿತ್ತು. ಆಗ ನೋಡಿದಾಗ ಅಲ್ಲಿ ಎಕ್ಸ್ಟ್ರಾಡಿನರಿ ಅಂತಂದರೆ ನಮಗೆ ಗಿಲ್ಲಿ ಕಂಡು ಬಂದಿದ್ದು. ಅವಾಗ ಈಗ ನಾವು ಇವ್ರ ಹತ್ರ ಹೆಂಗಪ್ಪ ಮಾತಾಡ್ಸು ಅಂತ ಹೇಳ್ಬಿಟ್ಟು ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಅವರು ಹಾಗೇ ಜನಗಳನ್ನ ಪ್ರೀತಿನ ಗೆಲ್ತಾಯಿದ್ರು. ಪರಿಚಯ ಇಲ್ದಿದ್ರು ಕೂಡ ಆ ರೀತಿನ ಹಂಗೆ ಮಾತಾಡಿಸಿದ್ರು, ಮಾತಿನ ಇದರಲ್ಲಿ ರಂಜಿಸ್ತಾಯಿದ್ರು. ನಾವು ಎಷ್ಟು ಚೆನ್ನಾಗಿ ಒಂದು ನಿಷ್ಕಲ ಮನಸ್ಸು, ಇವರಲ್ಲಿ ಒಳ್ಳೆ ಕಲೆ, ಎಷ್ಟು ಜನಗಳನ್ನ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಯಾಕಂದರೆ ಯಾವುದಾದ್ರು ವ್ಯಕ್ತಿನ ನಮ್ಮನ್ನೊಬ್ಬರು ಕಿಂಡಲ್ ಮಾಡ್ತಾರೆ ಅಂತಂದರೆ ಅದನ್ನು ಮನಸ್ಸಿಗೆ ತೊಗೊಳ್ದೇ ಒಂದು ಮನೋರಂಜನೆ, ಒಂದು ಕಾಮಿಡಿ ಮುಖಾಂತರವಾಗಿ ನಮ್ಮ ಗಿಲ್ಲಿ ಅಲ್ಲಿ ಮಾತಾಡ್ತಾ ಇದ್ದ. ಏನೋ ಒಂದು ಅರಮನೆ, ನಮ್ಮ ಬಿಗ್ ಬಾಸ್ ಮನೆ ಏನೊಂದು ಅರಮನೆ ಇತ್ತಲ್ಲ, ಅಲ್ಲಿ ಎಲ್ಲರೂ ರಂಜಿಸ್ತಾ ಇದ್ರು ನಮ್ಮ ಗಿಲ್ಲಿ. ಸೊ ಯಾರೇ ಏನೋ ಒಂದು ಮಾತಿನ ಬರದಲ್ಲಿ ಏನೇ ಆದರೂ ಕೂಡ ಯಾವುದನ್ನು ಆತ ಮನಸ್ಸಿಗೆ ತೊಗೊಳ್ತಾ ಇದ್ದಿಲ್ಲ, ವೈಯಕ್ತಿಕವಾಗಿ ಹೋಗ್ತಾ ಇದ್ದಿಲ್ಲ. ಆಟಕ್ಕಷ್ಟೇ
ಮತ್ತು ಅಲ್ಲಿ ಏನು ಮಾತಾಡಬೇಕೋ ಅಷ್ಟು ಮಾತ್ರ ಮಾತಾಡ್ತಾ ಇದ್ರು, ಅದು ಗಿಲ್ಲಿ. ಹಾಗಾಗಿ ಗಿಲ್ಲಿ ಗೆಲ್ಲೋದಕ್ಕೆ ಒಂದು ಸ್ಫೂರ್ತಿ ಆಯಿತು. ಅವರು ಕರ್ನಾಟಕ ಜನತೆಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಗಿಲ್ಲಿ ಗೆದ್ದಿರೋದು ಬೇರೆ ಅಲ್ಲ, ನಾನು ಗೆದ್ದಿರೋದು ಬೇರೆ ಅಲ್ಲ. ಭಾಳ ಖುಷಿ ಆಯಿತು. ತುಂಬ ಹೃದಯಶೀಲತೆ ಇರ್ತಕ್ಕಂಥ ವ್ಯಕ್ತಿ, ನಿಷ್ಕಲ ಮನಸ್ಸು ನಮ್ಮ ಗಿಲ್ಲಿ ಅವರು ಹೇಳ್ಬೇಕಂದ್ರೆ ಮೇಡಮ್, ಮನುಷ್ಯ ಒಂದು ಗೆದ್ದಾಗ ಮನುಷ್ಯ ಒಂದು ಹಿಗ್ತಾನೆ ಅಥವಾ ಏನಿಲ್ಲ ಅಂದರೆ ಕುಗ್ತಾರೆ. ಬಟ್ ಗಿಲ್ಲಿ ಇದು ಒರಿಜಿನಲ್ ಮೇಡಮ್, ಪ್ಯೂರ್. ಅವನು ತುಂಬ ಒಳ್ಳೆ ಮನುಷ್ಯ. ಅವ್ರು ಗೆಲ್ಲೋದಕ್ಕೆ ಅರ್ಹ ವ್ಯಕ್ತಿ ಅಂತ ಹೇಳ್ತೀನಿ ಮೇಡಮ್ ಗಿಲ್ಲಿ. ಖುಷಿ ಆಯ್ತು. ಒಂದಷ್ಟು ಜನ ಗಿಲ್ಲಿ ಅವರು ವಿನ್ ಆಗಿರುವಂತಹದ್ದು ಬಡತನದ ಮುಖವಾಡ ಹಾಕೊಂಡು ವಿನ್ ಆದ್ರು ಅನ್ನುವಂಥದ್ದು ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು. ಅದಕ್ಕೆ ನೀವೇನು ಹೇಳ್ತೀರಾ ಮೇಡಮ್? ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಡವ ಶ್ರೀಮಂತ ಬರಲ್ಲ ಮೇಡಮ್. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟ. ಇಲ್ಲಿ ಯಾರು ಬಡತನ ಮುಖವಾಡನಿಲ್ಲ, ಕರಿಬಸಪ್ಪನ ಆಗಿರಲಿ, ಇಲ್ಲಿ ಯಾವುದೇ ಥರದ್ದು ಮುಖವಾಡ ಇಲ್ಲ. ಇಲ್ಲಿ ಆಟ, ಅಲ್ಲಿ ಜನಗಳ ಮನಸ್ಸನ್ನು ಗೆಲ್ಲಬೇಕು ಅಷ್ಟೇ. ಬಡವ ಶ್ರೀಮಂತ ಅನ್ನೋದು ಬರೋದಿಲ್ಲ ಮೇಡಮ್. ಕಲೆ ಪ್ರತಿಭೆ ಅನ್ನೋದು ಯಾರು ಸೊತ್ತೇ ಅಲ್ಲ ಮೇಡಮ್. ಯಾರು ಕಲೆ ಪ್ರತಿಭೆ ನೋಡ್ಬಿಟ್ಟು ಯಾರನ್ನೂ ತೊಗೊಂಡೋಗಿ ಕಟ್ಟಾಕಿ ಇಟ್ಕೊಂಡಿಲ್ಲ ಮೇಡಮ್. ಅದು ಒಲಿದಿದೆ ಯಾರಿಗೆ ಗಿಲ್ಲಿ ಅವ್ರಿಗೆ ಒಲಿದಿದೆ. ಅವರು ಬಡವನಲ್ಲ, ಶ್ರೀಮಂತನಲ್ಲ. ಯಾವುದರಲ್ಲಿ ಶ್ರೀಮಂತ ಇದ್ದಾರೆ ಅಂದರೆ ಅವರು ಹೃದಯಶೀಲತೆ ಮತ್ತು ಕಲೆ ಪ್ರತಿಭೆಯಲ್ಲಿ ಗಿಲ್ಲಿ ಅವರು ಶ್ರೀಮಂತ ಇದ್ದಾರೆ. ಅವರಲ್ಲಿ ಕಲೆ ಪ್ರತಿಭೆಯಿಂದ ಅವರು ಶ್ರೀಮಂತಿಕೆ ಆಗಿದ್ದಾರೆ. ಅವರಲ್ಲಿ ಯಾವುದೇ ಥರದ್ದು ಬಡತನ ಕಂಡಿಲ್ಲ, ನಾವು ಶ್ರೀಮಂತಿಕೆಯನ್ನು ಕಂಡಿಲ್ಲ. ನಮಗೆ ಕಂಡಿದ್ದೇನೆ ಅಂದರೆ ಒಳ್ಳೆ ಕಲೆ ಪ್ರತಿಭೆ, ಒಳ್ಳೆ ಅವರಲ್ಲಿ ಕಲೆ ಇದೆ, ಒಳ್ಳೆ ಗುಣಗಳಿದೆ, ಒಳ್ಳೆ ನಡವಳಿಕೆ ಇದೆ ಮೇಡಮ್ ಅವರಲ್ಲಿ. ಖುಷಿ ಆಯ್ತು ಮೇಡಮ್. ಗುರು ಹಿರಿಯರಿಗೆ ಗೌರವ ಕೊಡ್ತಾರೆ, ತಂದೆ ತಾಯಿಯರಿಗೆ ಗೌರವ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರು ಗೌರವ ಕೊಟ್ಟು ಮಾತಾಡ್ತಾರೆ. ನನಗೂ ಕೂಡ ಬಿಗ್ ಬಾಸ್ ಮನೆಗೆ ಇದ್ದಾಗ ನಮ್ಮ ಕರಿಬಸಪ್ಪ ಅಣ್ಣ ಏನಣ್ಣ ನೀನು ಬಿಗ್ ಬಾಸ್ ಮನೆಗೆ ಬಂದಿದ್ಯಾ, ಇದನ್ನು ಏನು ಮನೆ ಅನ್ಕೊಂಡ್ಬಿಟ್ಟಿದ್ಯಾ, ಇಲ್ಲಿ ಆಟ ಆಡೋಕ್ಕೆ ಬಂದಿರೋದು ಏನು ಬರೀ ಜಿಮ್ಮು ಅಂತ ಎಕ್ಸಸೈಸ್ ಮಾಡೋಕೆ ಹೋಗ್ತೀಯಾ, ಆಟ ಆಡ್ಬೇಕಣೋ ಅಂತ ಹೇಳ್ಬಿಟ್ಟು ನಮಗೆ ಒಂಥರ ನಮಗೆ ಎಚ್ಚರಿಕೆ ಕೊಡೋರು. ಗಿಲ್ಲಿ ತುಂಬ ಒಳ್ಳೆಯ ಮನುಷ್ಯ. ಭಾಳ ಖುಷಿಯಾಗುತ್ತೆ ಗಿಲ್ಲಿ ನೋಡಿದಾಗ. ನನಗೆ ಒಂದು ಮಗು ನೋಡ್ದಂಗೆ ಆಗುತ್ತೆ. ಒಂಥರ ಮಗುವಿನಲ್ಲಿ ಒಂದು ದೇವರ ಮನಸ್ಸಿರುತ್ತೆ. ಯಾವುದೇ ಥರದ್ದು ಯಾರಲ್ಲಿ ಭೇದ ಇರಲಿಲ್ಲ. ಗಿಲ್ಲಿ ಕೂಡ ಹಾಗೇನೆ, ಅವರಲ್ಲಿ ಯಾವುದೇ ಥರದ್ದು ಭೇದ ಭಾವ ಇರಲಿಲ್ಲ. ಎಲ್ರಿಗೂ ಗೌರವ ಕೊಟ್ಟೆ ಮಾತಾಡ್ತಿದ್ರು ಗಿಲ್ಲಿ. ಖುಷಿಯಾಗುತ್ತೆ. ನಾವು ನೋಡ್ದಂಗೆ ಗಿಲ್ಲಿನ ಈಸ್ ಒರಿಜಿನಲ್ ಮೇಡಮ್. ನಮಗಂತೂ ಅಣ್ಣ ಅಂತಂದೇ ಮಾತಾಡ್ತಾ ಇದ್ದ. ಅವ್ರಿಂದನೇ ನನಗೆ ಎಷ್ಟೊಂದು ಖುಷಿ ಆಗ್ತೈತೆ ಅವ್ರ ಮಾತುಗಳಿಂದ. ಯಾರಾದರೂ ಗಿಲ್ಲಿ ಹತ್ರ ಒಂದು 10 ನಿಮಿಷ ಮಾತಾಡಿದ್ರೆ ತಮ್ಮಲ್ಲಿರ್ತಕ್ಕಂಥ ತಲೆ ಬಿಸಿ ನೋವುಗಳನ್ನೇ ಮರಿಬೇಕು. ಅಷ್ಟು ಎಂಟರ್ಟೈನ್ಮೆಂಟ್ ಪರ್ಸನ್ನು ಗಿಲ್ಲಿ ಮೇಡಮ್. ಸರ್, ಅದಾದ ಬಳಿಕ ರಕ್ಷಿತಾ ಅವರು ಕೂಡ ರನ್ನರ್ ಅಪ್ ಆಗಿರುವಂಥದ್ದು, ಅದೆಷ್ಟು ಖುಷಿ ಇದೆ ಅಂತ? ಭಾಳ ಖುಷಿ ಆಯ್ತು ಮೇಡಮ್. ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ ಅವರು ರನ್ನರ್ ಅಪ್ ಇವಾಗ ಆಗಿದ್ದಾರೆ. ನಾನು ಬಿಗ್ ಬಾಸ್ ಮನೆಯಿಂದ ಬಂದು ಒಂದು ವಾರಕ್ಕೆಲ್ಲ ನಾನು ನಾಮಿನೇಷನ್ ಆಗಿ ಹೆಲ್ಮೆಟ್ ಆಗಿ ಹೊರಗಡೆ ಹೋಗೋ ಟೈಮ್. ಆಗ ಮೊದಲನೇ ಬಂದು ದಿನಕ್ಕೇ ರಕ್ಷಿತಾ ಹೊರಗೆ ಹೋಗಿದ್ದರು. ಅಲ್ಲಿಂದ ಒಂದು ವಾರ ಅವರು ಒಂದು ಕಡೆಗೆ ಇದ್ಬಿಟ್ಟು ಆಮೇಲೆ ಬಂದಿದ್ದು ರಕ್ಷಿತಾ. ಬಂದಾಗ ನೋಡಿದಾಗ ಅವರು ಮಾತಾಡಿದ ತಕ್ಷಣವೇ ಒಂದು ವಾರ ಅವ್ರು ಇದ್ರಲ್ಲ, ಆ ತಾಳ್ಮೆ, ಅದು ಕೋಪ ಎಲ್ಲ ಇತ್ತಲ್ಲ, ಅವಾಗ ಅವರು ಅಲ್ಲಿ ಅಷ್ಟು ಇದಾಗಿ ಮಾತಾಡಿದ್ದು. ನೀವು ನನ್ನ ಹೆಂಗೆ ಹೊರಗಡೆ ಕಳಿಸಿದ್ರಾ, ಒಂದು ಬುಕ್ಕು ನೋಡಿದ ತಕ್ಷಣ ನೀವು ಹೆಂಗೆ ಹೊರಗಡೆ ಕಳಿಸಿದ್ರಾ, ಆ ಬುಕ್ಕಲ್ಲಿ ಏನಿದೆ ಒಳಗಡೆ ಗ್ರಂಥನ ಓಪನ್ ಮಾಡಿ ಓದಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ನಾನು ಕೂಡ ಇಲ್ಲಿ ಆಟ ಆಡೋಕ್ಕೆ ಬಂದಿರೋದು, ನೀವು ಕೂಡ ಆಟ ಆಡೋಕ್ಕೆ ಬಂದಿರೋದು. ನಾವಿನ್ನೂ ಆಟನ ಪ್ರಾರಂಭನೇ ಮಾಡಿಲ್ಲ, ಅವಾಗಲೇ ನನ್ನನ್ನು ಹೊರಗಡೆ ಕಳಿಸಿದ್ರಿ ಅಂತೇಳಿ ಏರ್ದೋನಲ್ಲಿ ಅವತ್ತೇ ರಕ್ಷಿತಾ ಮಾತಾಡಿದ್ರು. ನಾನು ಅವಾಗ ನೋಡಿದೆ, ಎಷ್ಟು ಈ ಥರ ಚಿಕ್ಕ ಹುಡುಗಿ, ಪುಟಾಣಿ ಹುಡುಗಿ, ಎಷ್ಟು ಇಷ್ಟ ಆಯ್ತು ಅಂದರೆ ನಮ್ಮ ಕರಾವಳಿ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಕನ್ನಡ ಬರದೇ ಇದ್ರು ಆ ಪ್ರೊನೌನ್ಸ್ನ ಜನಗಳಿಗೆ ಅರ್ಥ ಮಾಡಿಸ್ತಾ ಇದ್ರು. ಯಾಕಂದರೆ ಆ ಒಂದು ಚಾಕಚಕ್ಯತೆ, ಅದು ಒಂದು ಧೈರ್ಯ, ಆ ಒಂದು ಮಾತನ್ನು ಒಂದು ಪ್ರತಿರೋಧಕವಾಗಿ ಮಾತನ್ನು ಸಮರ್ಥನೆ ಮಾಡ್ಕೊಳ್ಳೋದು ರೀತಿ, ಅದೆಲ್ಲ ನೋಡಿ ನನಗೆ ರಕ್ಷಿತಾ ಅವ್ರ ಮೇಲೆ ತುಂಬ ಇಷ್ಟ ಆಯಿತು. ನಾವು ಅವಾಗ ತಾನೇ ಹೊರಗಡೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಾಗ ರಕ್ಷಿತಾಗೆ ಹೇಳಿದ್ದು ಒಂದೇ ಮಾತು, ರಕ್ಷಿತಾ, ಇದು ನೀನು ಅಂದ್ಕೊಂಡಂಗೆ ಈಸಿ ಅಲ್ಲ, ಇದು ವ್ಯಕ್ತಿತ್ವದ ಆಟ. ನಿನ್ನಲ್ಲಿ ನಾವು ನೋಡಿದ್ದೀವಿ, ನಿನ್ನನ್ನು ನಾನು ಪಿನಾಲಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ, ನೀನು ಗೆಲ್ಲೋದಕ್ಕೆ ಎಲ್ಲ ಎಲಿಜಿಬಲ್ ಇದೆ ಅಂತ ಹೇಳ್ಬಿಟ್ಟು ಅವತ್ತೇ ನಾನು ಹೇಳಿ ಬಂದಿದ್ದೆ ರಕ್ಷಿತಾಗೆ. ಸೊ ಅವರು ರನ್ನರ್ ಅಪ್ ಆದರು. ರನ್ನರ್ ಅಪ್ ಆಗಿ ಅವರು ಹೊರಗಡೆ ಬಂದಮೇಲೆ ಕೂಡ ಅದೇ ಮಾತು ಹೇಳಿದರು. ಸೊ ಹೇಳುವಾಗ ಮಾತಿನ ಬರದಲ್ಲಿ ಅವರು ಕರಿಬಸಪ್ಪ ಅನ್ನೋಕೆ ಹೋಗ್ಬಿಟ್ಟು ಕರಿಬೇವು ಸೊಪ್ಪು ಅಂತಂದು ಹೇಳ್ತು ರಕ್ಷಿತಾ. ಯಾಕಂದರೆ ನಾನು ಪುಣ್ಯನ ಏನೋ ಗೊತ್ತಿಲ್ಲ, ದೇವ್ರ ದಯೇನೋ ಏನೋ ಗೊತ್ತಿಲ್ಲ, ಒಂದು ವಾರ ನಾನು ಬಂದು ಅಂದರೂ ಕೂಡ ಜನಗಳು ಮರಿಬಾರ್ದು ಅಂತ ಹೇಳ್ಬಿಟ್ಟು, ಟ್ರೆಂಡಿಂಗಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು, ಈಗ ಪ್ರತಿದಿನ ಮನೇಲಿ ಎಲ್ಲರೂ ಅಡುಗೆ ಮಾಡ್ತಾರೆ. ಒಗ್ಗರಣೆಗೆ ಏನು ಕರಿಬೇವು ಸೊಪ್ಪಿಲ್ಲ ಅಂದರೆ ಒಗ್ಗರಣೆ ಆಗೋದೇ ಇಲ್ಲ.
ಅಂದರೆ ಕರಿಬೇವು ಸೊಪ್ಪು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ರಕ್ಷಿತಾ ತಿಳಿಸ್ಕೊಟ್ರು. ರಕ್ಷಿತಾಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಕರಿಬೇವು ಸೊಪ್ಪು ಅಂತ ಹೇಳಿದಕ್ಕೆ ನಾನು ಟ್ರೆಂಡಿಂಗಲ್ಲಿ ಆಗಿದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ರಕ್ಷಿತಾ, ಒಳ್ಳೆಯದಲ್ಲ ಇದಕ್ಕೆ. ಗಾಡ್ ಬ್ಲೆಸ್ ಯು ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದೀರಲ್ಲ, ಹೇಗೆ ಅನ್ನಿಸ್ತಾ ಇದೆ? ಮೇಡಮ್. ಇದು ಟ್ರೆಂಡಿಂಗ್ ಅಂತ ಅನ್ನೋದಕ್ಕಿಂತ ಜನಗಳ ಪ್ರೀತಿ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಮೇಡಮ್. ಅದು ಭಗವಂತನ ಆಶೀರ್ವಾದ ಏನೋ ಗೊತ್ತಿಲ್ಲ. ಸದಾಕಾಲ ಯಾವಾಗಲೂ ನಾವು ಟ್ರೆಂಡಿಂಗಲ್ಲಿ ಹೀಗೆ ಒಂದು ಒಳ್ಳೆ ರೀತಿಯಲ್ಲಿ ಆರೋಗ್ಯಕರವಾಗಿ ಟ್ರೆಂಡಿಂಗಲ್ಲಿ ಇರಲಿ ಅಂತೇಳಿ ದೇವರಲ್ಲಿ ಬೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ ಸರ್. ಎಸ್, ನೋಡಿದ್ರಲ್ಲ, ಇದಿಷ್ಟು ಕರಿಬಸಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರಿಕುಮಾರ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.